ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಾಪ್ ಮಾತನಾಡ್ತಾ ಇದ್ದೀನಿ. ಕಳೆದ 2-3 ದಿವಸಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಸರ್ ನರೇಂದ್ರ ಮೋದಿಜಿ ಸರಿಂದ ನಮಗೆ DRDOಗೆ ರೆಕ್ಯೂಟ್ ಆಗಲಿಕ್ಕೆ ಆಫರ್ ಬಂದಿದೆ ಅಂತ. ಫಸ್ಟ್ ಆಫ್ ಆಲ್ ಅದು ಫೇಕ್ ನ್ಯೂಸು. ಯಾವುದೇ ರೀತಿ ಅದಕ್ಕೆ ಕಿವಿ ಕೊಡಬೇಡಿ. ನನಗೆ ಯಾವುದೇ ರೀತಿ ಆಫರ್ ಬಂದಿಲ್ಲ. ಅದಾದ ನಂತರ ಮತ್ತೊಂದು ಇವತ್ತು ನಿನ್ನೆ ಮೊನ್ನೆ ಎಲ್ಲ ಇನ್ನೊಂದು ನ್ಯೂಸ್ ಓಡ್ತಾ ಇದೆ. ಇವರು ಡ್ರೋನೇ ಮಾಡಿಲ್ಲ, ಯಾವುದೋ ಬೇರೆ ಕಂಪ್ನಿ ಡ್ರೋನ್ ಅದು, ಇವರು ಮಾಡಿರೋದೆಲ್ಲ ಫೇಕು, ಅವಾರ್ಡ್ಸ್ ಎಲ್ಲ ಫೇಕು ಅಂತ. ಅದು ಕೂಡ ಶುದ್ಧ ಸುಳ್ಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಯಾರು ನಂಬ್ತಾರೋ ಬಿಡ್ತಾರೋ ಸಮಾಜದ ಎದುರುಗಡೆ ನಾನು ಕ್ಲಾರಿಫೈ ಮಾಡಬೇಕಾಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ವಿಷಯಗಳನ್ನ. ಇನ್ನೊಂದು ವಿಷಯ ಏನಂತ ಅಂದರೆ, ನನಗೆ ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ನಾನೇನು ಬೆಳ್ಕೊಂಡು ಬಂದಿಲ್ಲ ಇಲ್ಲಿವರೆಗೂ. ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಆಗಿರ್ಬೋದು. ಸಾಮಾನ್ಯ ಒಂದು ರೈತನ ಮಗನಾಗಿ ಬೆಳ್ಕೊಂಡು ಬಂದಿದ್ದೀನಿ ಹಳ್ಳೀಲಿ. ಒಂದು ಗ್ರಾಮೀಣ ಪ್ರತಿಭೆನ ತುಳಿಯುವಂಥ ಕೆಲಸ ದಯವಿಟ್ಟು ಯಾರು ಮಾಡಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ. ನಾನು ಇಷ್ಟು ಮಾಡಲಿಕ್ಕೆ ನಾನು ಏನು ಮಾಡಿದ್ದೀನಿ ಅಂತ ಐ ನೋ ವಾಟ್ ಐ ಆಮ್ ಅಂತ. ಅದೇ ರೀತಿ ಈಗ ನಾನು ಏನೇನು ಸುದ್ದಿ ಹರಿದಾಡ್ತಾ ಇದ್ದೆ, ಸೂಕ್ತ ಸಮಯದಲ್ಲಿ ಸೂಕ್ತ ಜಾಗದಲ್ಲಿ ದಾಖಲೆ ಸಮೇತ ನನ್ನ ಹತ್ರ ಎಷ್ಟಾಗುತ್ತೋ ಅಷ್ಟು ದಾಖಲೆ ಸಮೇತ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ. ಅದನ್ನೇ ನಿಮ್ಮ ಮುಂದೆ ಹಂಚ್ಕೊಳ್ಬೇಕು ಅಂತಿದ್ದೆ ಈ ಸಂದರ್ಭದಲ್ಲಿ. ದಯವಿಟ್ಟು ಯಾವುದೇ ರೀತಿ ಯಾವುದೇ ಒಂದು ವದಂತಿಗಳಿಗೆ ಕಿವಿ ಕೊಡಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ. ಇಲ್ಲಿವರೆಗೂ ತೋರಿಸಿದ್ರ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಇನ್ನೊಂದು ವಿಷಯ, ನನಗೆ ಕೆಲವು ಸಂಸ್ಥೆಗಳಿಂದ ಆಫರ್ ಬಂದಿರೋದು ನಿಜ ವರ್ಕ್ ಮಾಡಲಿಕ್ಕೆ. ಆಮೇಲೆ ಮೋರ್ ದ್ಯಾನ್ ಎನಿಥಿಂಗ್ ಹೇಳಬೇಕಂದ್ರೆ, ನನಗೆ ಪ್ರೊಫೆಷ್ನಲಿ ಆಗದೇ ಇರೋರು ಈ ಥರ ಮಾಡ್ತಾ ಇದ್ದಾರೋ, ಯಾಕೆ ಈಗ ಈ ಥರ ಮಾಡ್ತಾ ಇದ್ದಾರೆ, ಅಥವಾ ನನ್ನ ಕಾಂಪಿಟೇಟರ್ಸ್ ಈ ಥರ ಮಾಡ್ತಾ ಇದ್ದಾರೋ ಫೇಕ್ ನ್ಯೂಸ್ ಕ್ರಿಯೇಟ್ ಮಾಡಿ, ನನಗೊಂಚೂರು ಅರ್ಥ ಆಗಿಲ್ಲ. ಎಲ್ಲ ಸೈಂಟಿಸ್ಟ್ಗಳು ಒಂದಲ್ಲ ಒಂದು ರೀತಿಲಿ ಇದನ್ನು ಫೇಸ್ ಮಾಡಿರ್ತಾರೆ ಅವರ ಜೀವನದಲ್ಲಿ. ಅದೇ ರೀತಿ ನಾನು ಮಾಡ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ದಯವಿಟ್ಟು ನಿಮ್ಮ ಸಹಕಾರ ಯಾವುದೇ ವದಂತಿಗಳಿಗೆ ಕಿವಿ ಕೊಡದೆ ಹೀಗೆ ಇರಲಿ ಅಂತ ಕೇಳಿಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.